ಏನ್ ಗುರುದು ಪಂಜಾಬ್ ಕಿಂಗ್ಸ್ ಅವರು ಈ ಲೆವೆಲ್ಗೆ ಮುಂಬೈ ಇಂಡಿಯನ್ಸ್ ಅವ್ರ ಚೆಚ್ಚಿ ಬಿಸಾಕ್ಬಿಟ್ರಿ ಇವತ್ತು. ಆಲ್ರೆಡಿ ಮುಂಬೈ ಇಂಡಿಯನ್ಸ್ಗೆ ಒಂದ್ ರೌಂಡ್ ಗಾಯ ಆಗ್ಬಿಟ್ಟಿತ್ತು. ಆ ಗಾಯ ಮೇಲೆ ಒಂಥರ ಬರ ಎಳ್ದಂಗ್ ಆಗ್ಬಿಟ್ಟಿತ್ತು ಮುಂಬೈ ಇಂಡಿಯನ್ಸ್ ಅವರಿಗೆ. ನಿಜವಾಗ್ಲೂ ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಮುಂಬೈ ಇಂಡಿಯನ್ಸ್ ಈಸಿಗೆ ಹೊಡೆದಾಗುತ್ತೆ ಅಂತ ಕೂಡ ಅನ್ಕೊಂಡಿದ್ರು. ನಾನು ಬೆಳಗ್ಗೆ ಒಂದು ಪೋಲ್ನ ಕೂಡ ಮಾಡಿ ಹಾಕಿದ್ದೆ, ಅಂದ್ರೆ ಪೋಸ್ಟ್ ಅಲ್ಲಿ ಕಮ್ಯುನಿಟಿ ಇದೆಯಲ್ಲ ಅದರಲ್ಲಿ ಪೋಲ್ನ ಕೂಡ ಹಾಕಿದ್ದೆ. ಅಲ್ಲಿ ತುಂಬಾ ಜನ ಕೂಡ ಮುಂಬೈ ಇಂಡಿಯನ್ಸ್ ವಿನ್ ಆಗುತ್ತೆ ಅಂತ 61% ಏನೋ ಓಟನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ನಾನೇನ್ ಪ್ರೊಡಿಕ್ಷನ್ ಕೊಟ್ಟಿದ್ದೆ ಅಂದ್ರೆ ಪಕ್ಕ ಇವತ್ತು ಪಂಜಾಬ್ ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡಿದೆ. ಎಷ್ಟು ಜನ ಜಾಯ್ನ್ ಆಗಿದ್ರಿ ಅವ್ರಿಗೆಲ್ಲ ಕೂಡ ಗೊತ್ತಿರುತ್ತೆ. ಅದಾದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ಏನೇನೊಂದು ಪ್ಲೇಯರ್ ಪ್ರೊಡಿಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಕೂಡ ಬ್ಯಾಕ್ ಟು ಬ್ಯಾಕ್ ಸರಿಯಾಗಿದೆ. ಸೊ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತು ನನಗೆ ಫಸ್ಟ್ ಇನ್ನಿಂಗ್ಸ್ ನ ನೋಡ್ತಿದ್ದಂಗೆ ಏನ್ ಅನ್ನಿಸ್ತು ಅಂದ್ರೆ ಮುಂಬೈ ಅವರು ಪಕ್ಕ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಗುರು ಪಂಜಾಬ್ ಅವ್ರ ಹತ್ರ ಅಂತ ಅನಿಸ್ತು. ಏನಕ್ಕೆ ಅಂದ್ರೆ ನೋಡ್ಬೋದು ಎಷ್ಟು ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು ಇವತ್ತು. ಚಹಲ್ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು 4ನೇ ಓವರ್. ಅದಾದ್ಮೇಲೆ ಮಾರ್ಕಸ್ ಸ್ಟೋಯ್ನಿಸ್ ಮತ್ತೆ ಶಶಾಂಕ್ ಸಿಂಗ್ ಈಸಿ ಕ್ಯಾಚ್, ಅದು ಬಾಲ್ ಅಲ್ಲೇ ಇದೆ, ಮಿಡ್ ಆಫ್ ಅಲ್ಲೇ ಇದೆ ಬಾಲ್. ಸೊ ನೋಡ್ತಾ ನಿಂತ್ಕೊಂಡಿದ್ರೆ ನಾನು ಅನ್ಕೊಂಡಿದ್ದು ಏನೋ ಆಗುತ್ತೆ ಗುರು ಮ್ಯಾಚ್ ಇವತ್ತು ಪಕ್ಕ ಇವತ್ತು ಏನಾದ್ರು ಮುಂಬೈ ಇಂಡಿಯನ್ಸ್ ಅವರು ವಿನ್ ಆಗ್ತಾರ ಅಂತ ಅನ್ಕೊಳ್ತಿದ್ದೆ. ಆದ್ರೆ ನೋಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅದೇ ತೂತು. ತುಂಬಾ ಕ್ಯಾಚಸ್ ನ ಕೂಡ ಡ್ರಾಪ್ ಮಾಡಿದ್ದೆ ಮ್ಯಾಚ್ ಅಲ್ಲಿ, ಏನಂತ ಗೊತ್ತಾಗ್ಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ನೋಡ್ತೀನಿ ಒಂದು ಅನ್ಕೊಂಡ್ಬಿಟ್ಟೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಖಂಡಿತ ಅಲ್ಲೊಂದು ಸಮಸ್ಯೆ ಇದೆ ಅನ್ಕೊಂಡೆ. ಆವಾಗ ಸ್ವಲ್ಪ ನನಗೆ ಸಮಾಧಾನ ಆಯ್ತು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡಿದ್ ನೋಡಿದ್ರು ಅಂದ್ರೆ ಅವರು ಪಕ್ಕ ಇವತ್ತು ಮುಂಬೈ ಇಂಡಿಯನ್ಸ್ ಏನೋ ಒಂದು ಮಾಡ್ಕೊಂಡಿದ್ದಾರೆ ಗುರು, ಹಾಗೆ ಪಂಜಾಬ್ ಅವರು ಈ ಲೆವೆಲ್ ಅಲ್ಲಿ ಆಡ್ತಿದಾರೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇನ್ನೇನು ಇವ್ರದ್ದು ಏನ್ ಕಥೆ ಅಂತ. ಅದಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಏನ್ ಆಡಿದ್ರು ಕ್ವಿಂಟನ್ ಡಿಕಾಕು, ಬೆಳಗ್ಗೆ ಅನಾಲಿಸಿಸ್ ಬಿಡದಲ್ಲಿ ನನಗೆ ಹೇಳ್ಬಿಟ್ಟಿದೆ ರೋಹಿತ್ ಶರ್ಮಾ ಇವತ್ತು ಆಡಲ್ಲ, ಕ್ವಿಂಟನ್ ಡಿಕಾಕು ಯಾವ ತರ ಮಿಂಚುತ್ತಾರೆ ನೋಡಿ ಅಂತ ಹೇಳಿದೆ. ಅದೇ ರೀತಿ ನಿಂಚಿದ್ದು, ಸೆಂಚುರಿ ಪ್ಲಸ್ ಹೊಡೆದಿತ್ತು ರನ್ನ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ, ಮಾತ್ರ ಫುಲ್ ಕಳೆದೋಗ್ಬಿಟ್ಟೆ ಮಾತ್ರ ಕ್ವಿಂಟನ್ ಡಿಕಾಕ್ ಬ್ಯಾಟಿಂಗ್. ನಿಜವಾಗ್ಲೂ ಕೂಡ ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಮ್ಯಾಚ್ ಅನ್ಸುತ್ತೆ ಇವರು. ಹೌದು, ಅಲ್ಲ ಈ ಮ್ಯಾಚ್ ಫಸ್ಟ್ ಟೈಮ್ ಮ್ಯಾಚ್ ಆಡಿದ್ದು ಅವರು. ಆದ್ರೂ ಕೂಡ ನೋಡಿ ಫಸ್ಟ್ ಟೈಮ್ ಮ್ಯಾಚ್ ಅಲ್ಲೇ PBKs ಅಗೇನ್ಸ್ಟ್ ಈ ಲೆವೆಲ್ಗೆ ಆಡ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಆದ್ರೆ ನಾನ್ ಅನ್ಕೊಂಡಿದ್ದೆ, ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಪಕ್ಕ ಇವತ್ತು ಕ್ವಿಂಟನ್ ಡಿಕಾಕ್ ಮಿಂಚ್ತಾರೆ ನೋಡಿ ಅಂತ. ಅದೇ ರೀತಿ ಇವತ್ತು ಕ್ವಿಂಟನ್ ಡಿಕಾಕ್ ಸೆಂಚುರಿ ಪ್ಲಸ್ ರನ್ನ ಕೂಡ ಹೊಡೆದು, ಅದಾದ್ಮೇಲೆ ಸ್ಟಾರ್ಟಿಂಗ್ 2 ವಿಕೆಟ್ ಬಿದ್ದಿದ್ದು ನೋಡ್ತಾ ಅಂದ್ರೆ ಬಿಡೋಗರೋ ಇವತ್ತೊಂದು 150 ಒಳಗೆ ಕಟ್ಟಾಕ್ಬಿಡ್ತಾರೆ ಇವತ್ತು. ಏನು PBKs ಕಡೆ ಮ್ಯಾಚ್ ಆಗುತ್ತೆ ಅನ್ಕೊಂಡೆ. ಅದಾದ್ಮೇಲೆ ಫುಲ್ ಟರ್ನ್ ಮಾಡಿದಲ್ಲಿ ಕ್ವಿಂಟನ್ ಡಿಕಾಕ್ ಗುರು, ಕ್ವಿಂಟನ್ ಡಿಕಾಕೆ ಮ್ಯಾಚ್ ಟರ್ನ್ ಮಾಡಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಯಾರು ವಿಕೆಟ್ ಬಿತ್ತು, ಈ ಕಡೆ ರೆಕ್ಲೆಂಟನ್ ಕೂಡ ವಿಕೆಟ್ ಹೋಗಿ, ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ವಿಕೆಟ್ ಹೋಗಿ. ನಾನಿವತ್ತು ಸೂರ್ಯಕುಮಾರ್ ಯಾದವ್ ಮೇಲೆ ಓಪನ್ ಇಟ್ಕೊಂಡಿದ್ದೆ, ಆಡ್ತಾರೆ ಅಂತ ಕೂಡ ಹೇಳಿದೆ. ಆದ್ರೆ ಅದೇನೇ ತಗೋತಿಲ್ಲ, ಸೂರ್ಯಕುಮಾರ್ ಯಾದವ್ ಕೂಡ ಫ್ಲಾಪ್ ಕೂಡ ಆಗ್ಬಿಟ್ಟಿತ್ತು. ಮತ್ತೆ ಆರ್ಶದೀಪ್ ಸಿಂಗ್ ಗೆ ವಿಕೆಟ್ ಗಳು ಬಿದ್ದೇ ಬೀಳುತ್ತೆ ಅಂತ ಕೂಡ ಹೇಳಿದೆ. ಆರ್ಶದೀಪ್ ಸಿಂಗ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ 2 ವಿಕೆಟ್ ಕೂಡ ಬಿದ್ದು, 3 ವಿಕೆಟ್ ಕೂಡ ಸಿಕ್ಕಿರೋದು ಇಲ್ಲಿ ಆರ್ಶದೀಪ್ ಸಿಂಗ್ ಗೆ. ನಿಜವಾಗ್ಲೂ ನಮ್ಮ ಪ್ರಿಡಿಕ್ಷನ್ ಅಂತೂ ಐಟಿಗೆ ಹೋಗ್ತದೆ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ರ ನಿಮ್ಗೆಲ್ಲ ಕೂಡ ಗೊತ್ತಿರುತ್ತೆ ಯಾವ ತರ ಪ್ರಿಡಿಕ್ಷನ್ ಕೊಡ್ತಿದೀನಿ ಅಂತ. ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಬ್ಯಾಕ್ ಟು ಬ್ಯಾಕ್ ಸರಿ ಆಗ್ತಿದೆ. ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ ಏನೇನು ಕೊಡ್ತಿದೀನಿ ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಸರಿ ಆಗಿದೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನೂ ಕೂಡ ಮಜಾ ಇರುತ್ತೆ. ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಹಂಗೆ ಹೋಗಿದೆ ಗುರು, ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ಮಂದಿರು ಕೂಡ ಅಷ್ಟರಲ್ಲಿ ನಿಂತ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿದ್ದು ಕ್ವಿಂಟನ್ ಡಿಕಾಕ್ ಜೊತೆ, ಒಳ್ಳೆ ರನ್ನ ಕೂಡ ಪೇರಿಸ್ಬಿಟ್ರು. ಇನ್ ಕೇಸ್ ಇವ್ರು ಇವತ್ತು ಆಡ್ಲಿಲ್ಲ ಅಂದಿದ್ರೆ ಮುಂಬೈ ಇಂಡಿಯನ್ಸ್ ಇನ್ನೂ ಕೂಡ ಹೀನವಾಗಿ ಸೋತೋಗ್ಬಿಡೋರು. ನಂಗೆ ಏನ್ ಆಗ್ತಿದೆ ಮುಂಬೈ ಇಂಡಿಯನ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ಟೈಮ್ ಅಲ್ಲಿ ಎಂತ ಟೀಮ್ ಗುರು ಮುಂಬೈ ಇಂಡಿಯನ್ಸ್ ಅಂದ್ರೆ ಹಂಗೆ ಅದ್ರು ಬಿಡೋರು. ಬಿಡುಗರು ಅಪೋನೆಂಟ್ ಯಾವ ಟೀಮ್ ಆರು ಇರ್ಲಿ ಮುಂಬೈ ಇಂಡಿಯನ್ಸ್ ಫೇವರ್ ಅಷ್ಟೇ ಅಂತ. ಆದ್ರೆ ಈಗ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗ್ಬಿಟ್ಟು ಈ ಲೆವೆಲ್ಗೆ ತುಂಬಾ ಕೆಟ್ಟದಾಗ ಆಡ್ತಾ ಇದ್ರೆ. ಅದ್ರಲ್ಲೂ ಜಸ್ಪ್ರೀತ್ ಬುಮ್ರಾ ನೋಡಿ ಇವತ್ತು ಮ್ಯಾಚ್ ಸೇರಿ ಲಾಸ್ಟ್ 5 ಮ್ಯಾಚ್ ಅಲ್ಲಿ ವಿಕೆಟ್ ಗಳೇ ಬಿದ್ದಿಲ್ಲ. ಅಟ್ಲೀಸ್ಟ್ ಇವತ್ತಾರು ಬೀಳುತ್ತೆ ಅಂತ ನಾನು ಬೆಳಗ್ಗೆ ವಿಡಿಯೋಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದ್ರೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ ಅಲ್ಲಿ ಜಸ್ಪ್ರೀತ್ ಬುಮ್ರಾ. ಏನಾಗಿದೆ ಅಂತ ಗೊತ್ತಿಲ್ಲ. ಮುಂಚೆ ನೇಮ್ ಕೊಡಿದೆ ವರ್ಲ್ಡ್ ಕ್ಲಾಸ್ ಟಾಪ್ ಕ್ಲಾಸ್ ಬೌಲರ್ ಅಂತ, ಆದ್ರೆ ವಿಕೆಟ್ ಗಳೇ ಕೂಡ ಬಿಡಿಸಲ್ಲ, 1 ವಿಕೆಟ್ ಕೂಡ ಬಿದ್ದಿಲ್ಲ ಗುರು. ಏನ್ ಆಗ್ತಿದೆ ಅನ್ನೋದು ಗೊತ್ತಾಗಿಲ್ಲ ಜಸ್ಪ್ರೀತ್ ಬುಮ್ರಾಂಗೆ. ಅದಾದ್ಮೇಲೆ ಇನ್ನ ಟೋಟಲ್ ಆಗಿ 195 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಮುಂಬೈ ಅವರು. ಇನ್ನೇನ್ ಕೇಳ್ದ ಕಡೆ PBKs ಅವರು, ನಾನು ಬೆಳಗ್ಗೆನೆ ಹೇಳಿದ್ದೆ ಓಪನಿಂಗ್ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅಂತ. ಅದ್ರಲ್ಲಿ ಪ್ರಿಯೇಶ್ ಶರ್ಮಾ ಒಂದು ಕಡೆ ನಂಗೆ ಫ್ಲಾಪ್ ಆಗ್ತಾರೆ ಅಂತ ಹೇಳಿದ್ದೆ. ಆದ್ರೆ ನಂಗೆ ವಿಡಿಯೋದಲ್ಲಿ ಹೇಳಕ್ ಭಯ ಆಗ್ತಾ ಇತ್ತು. ಏನಕ್ಕೆ ಅಂದ್ರೆ ಇನ್ ಕೇಸ್ ಹೊಡೆದ್ಬಿಟ್ರು ಅಂದ್ರೆ ಏನೂ ಮಾಡಂಗಿಲ್ಲ. ಅದು ಕ್ರಿಕೆಟ್ ಅಂದ್ಮೇಲೆ ಒಂದು ಪ್ರೆಡಿಕ್ಟೇಬಲ್ ಅದೆಲ್ಲ ಕಾಮನ್. ಬಟ್ ನಾನು ಹೇಳಿದ್ರೆ ಅದೊಂದ್ ಕಡೆ ಪ್ಲಸ್ ಕೂಡ ಆಗ್ಬಿಡೋದು. ಬಟ್ ಇರ್ಲಿ, ನಾನು ಈಗ ಆಲ್ರೆಡಿ ಏನೇನು ಪ್ರೊಡಿಕ್ಷನ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಅದು ಸರಿ ಕೂಡ ಆಗಿದೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಭು ಸಿಮ್ರನ್ ಮತ್ತೆ ಶ್ರೇಯಸ್ ಅಯ್ಯರ್ ಆಡ್ತಾರೆ ಅಂತ ಹೇಳಿದ್ದೆ. ಅದ್ರಲ್ಲೂ ಶ್ರೇಯಸ್ ಅಯ್ಯರ್ 40+ ರನ್ನ ಪಕ್ಕ ಹೊಡಿತಾರೆ ಗುರು ಅಂತ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದ್ದೆ. ಯಾರ್ಯಾರಿಗೆ ಡೌಟ್ ಇದೆ ಆ ವಿಡಿಯೋನ ಒಂದ್ಸಲಿ ನೋಡ್ಬಿಡಿ. ಅಂದ್ರೆ ಇವತ್ತು ವಿಡಿಯೋ ಅಂದ್ರೆ ನೆನ್ನೆ ವಿಡಿಯೋ, ಇವತ್ತು ಮಾರ್ನಿಂಗ್ ಇದನ್ನ ಪಬ್ಲಿಷ್ ಮಾಡ್ತಿದ್ದೀನಿ ವಿಡಿಯೋನ. ಹಾಗಾಗಿ ನೆನ್ನೆ ವಿಡಿಯೋ ಒಂದ್ಸಲಿ ಚೆಕ್ ಮಾಡಿ PBKs ಮತ್ತೆ MIದು ಪ್ರಿವ್ಯೂ ವಿಡಿಯೋ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಪ್ರಭು ಸಿಮ್ರನ್ ಕೂಡ ಇವತ್ತು ನಿಂತ್ಕೊಂಡು ಆಡ್ತಾರೆ ಅಂತ ಕೂಡ ಹೇಳಿದೆ. ಇಬ್ಬರೇ ಮ್ಯಾಚ್ ಮುಗಿಸ್ ಹಾಕಿರೋದಿತ್ತು ನೋಡ್ಬೋದು. ಈ ಕಡೆ ಪ್ರಿಯೇಶ್ ಶರ್ಮಾ ಕೂಡ ಫ್ಲಾಪ್, ಅದಾದ್ಮೇಲೆ ಕೂಪರ್ ಕೊನೆಯಲ್ಲಿ ಕೂಡ ಇವತ್ತು ಫ್ಲಾಪ್ ಸ್ವಲ್ಪ ಆಡ್ಕೊಟ್ರು. 12 ಬಾಲ್ಗೆ 17 ರನ್ ಆಡ್ಕೊಟ್ಟಿದ್ರೆ. ಆದ್ರೆ ಅಲ್ಲಿ ಇಬ್ಬರೇ ನಿಂತ್ಕೊಂಡು ಆಡಿದ್ದು ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡಿದ್ರೆ ಮಾತ್ರ ಪ್ರಭು ಸಿಮ್ರನ್ ಮತ್ತೆ ಶ್ರೇಯಸ್ ಅವರು ನಿಜವಾಗ್ಲೂ
ಹ್ಯಾಟ್ಸ್ ಆಫ್ ಬ್ರೋ. ನಾನು ಏನ್ ಹೇಳಿದ್ದೆ ಅದನ್ನೆಲ್ಲ ಉಳಿಸ್ಕೊಳ್ತಿದ್ದೀರಲ್ಲ, ಅದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಸೊ ಓವರ್ ಆಲ್ ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ. ಅದಾದ್ಮೇಲೆ ಕಡೆ ಬೌಲಿಂಗ್ ಇದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಫ್ಲಾಪ್ ಆಗ್ತಿರೋದು. ಇವತ್ತು ಹೊಸ ಪ್ಲೇಯರ್ ನ ಹಾಕೊಂಡಿದ್ದಲ್ಲ ಗಂಜಾರ್ ಅಂತ, ಸೊ ಅವ್ರಿಗೆ ಇವತ್ತು 2 ವಿಕೆಟ್ ಕೂಡ ಬಿದ್ದಿದೆ. ಅದ್ ಬಿಟ್ರೆ ಜಸ್ಪ್ರೀತ್ ಬುಮ್ರಾಗೆ ಅಟ್ ಲೀಸ್ಟ್ ಒಂದಿಲ್ಲ ಅಂದ್ರೆ 2 ವಿಕೆಟ್ ಇವತ್ತು ಮ್ಯಾಚ್ ಅಲ್ಲಿ ಬಿದ್ದೇ ಬೀಳುತ್ತೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇವತ್ತು ಜಸ್ಪ್ರೀತ್ ಬುಮ್ರಾಂಗ್ ಕೂಡ ವಿಕೆಟ್ ಬೀಳಿಲ್ಲ. ಅದಾದ್ಮೇಲೆ ಟ್ರೆಂಟ್ ಬೋಲ್ಟಿಗೆ ಬೀಳ್ತಾ ಅನ್ಕೊಂಡೆ. ಟ್ರೆಂಟ್ ಬೋಲ್ಟ್ ಇವತ್ತು ಟೀಮಿಗೆ ಹಾಕೊಂಡಿಲ್ಲ ಅಲ್ಲಿ ಸಾಂಗ್ಗಳು ಹೊತ್ಲಾಗೆ. ಇಲ್ಲಿ ನೋಡಿ ಏನಾಗ್ತಿದೆ ಅನ್ನೋ ಗೊತ್ತಿಲ್ಲ. ಮೋಸ್ಟ್ಲಿ ಇಂಜುರಿ ಏನಾರು ಆಗಿದಾರ ಅಂತ ಅದು ಗೊತ್ತಿಲ್ಲ. ಅದಾದ್ಮೇಲೆ ರೋಹಿತ್ ಶರ್ಮಾ ಕೂಡ ಲಾಸ್ಟ್ ಮ್ಯಾಚ್ ಇಂಜುರಿ ಆಗಿದ್ರು. RCB ಮ್ಯಾಚ್ ಅಲ್ಲಿ ಇಂಜುರಿ ಆಗ್ಬಿಟ್ಟು ಮ್ಯಾಚ್ ಮಿಡಲ್ ಅಲ್ಲಿ ಅವರು ರಿಟೈರ್ಡ್ ಹರ್ಟ್ ಕೂಡ ಆಗ್ಬಿಟ್ರು. ಹಾಗಾಗಿ ಈ ಮ್ಯಾಚ್ ಅಲ್ಲಿ ಅವರು ಆಡಕ್ಕಾಗಲ್ಲ ಅಂತ ಕ್ವಿಂಟನ್ ಡಿಕಾಕ್ ನ ಕೂಡ ಹಾಕೊಂಡಿದ್ದು. ಅದು ಒಳ್ಳೆ ಕೆಲಸ ಕೂಡ ಮಾಡಿದ್ರೆ. ಇನ್ ಕೇಸ್ ರೋಹಿತ್ ಶರ್ಮಾ ಆಡಿದ್ರು ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರಿಗೆ ಇಂಜುರಿ ಆಗಿತ್ತಲ್ಲ, ಆಡಕ್ ಇನ್ನೇನ್ ಗೊತ್ತಲ್ಲ ಗುರು, ಇಂಜುರಿ ಪೇನ್ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಆಡಕ್ಕಾಗೋದಿಲ್ಲ. ಹಾಗಾಗಿ ರೋಹಿತ್ ಶರ್ಮನ ಕೂರಿಸಿ ಕ್ವಿಂಟನ್ ಡಿಕಾಕ್ ಹಾಕೊಂಡಿದ್ಕೆ ಎಷ್ಟು ರನ್ ಬರಕ್ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಇನ್ನು ನನ್ನ ಪ್ರಕಾರ ಏನು 150 140 ಒಳಗೆ ಈಸಿಗೆ ಕಟಾಕ್ ಬಿಡೋರು ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಇಲ್ಲಿ ರನ್ ಫುಲ್ ಅರ್ಧ ರನ್ ಬಂದಿರೋದಲ್ಲಿ 112 ರನ್ ಬಂದಿರೋದು ಕ್ವಿಂಟನ್ ಡಿಕಾಕ್ ಬ್ಯಾಟಿಂಗ್ ಇಂದ. ಇನ್ ಕೇಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕ್ವಿಂಟನ್ ಡಿಕಾಕ್ ಇವತ್ತಿನ ಮ್ಯಾಚ್ ಅಲ್ಲಿ ಇರಲಿಲ್ಲ ಅಂದ್ರೆ ಇವ್ರದ್ದು MI ಅವ್ರದ್ದು ಎಲ್ಲಿಗೆ ಬರ್ತಾ ಇತ್ತು ರನ್ ಅಂದ್ರೆ ಸ್ಕೋರ್ ಎಲ್ಲಿಗೆ ಬರ್ತಾ ಇತ್ತು ಅಂತ ಅನ್ಸಲಿ ಹಾಗೆ ಇಮ್ಯಾಜಿನ್ ಮಾಡ್ಕೊಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ನಿಮ್ಗೆ ಬೆಳಗ್ಗೆನೆ ಹೇಳಿದ್ದೆ ಇದೊಂದು ಚೇಂಜಸ್ ಆಗ್ಬಿಟ್ಟು ರೋಹಿತ್ ಶರ್ಮನ ಕೂರಿಸಿ ಕ್ವಿಂಟನ್ ಡಿಕಾಕ್ನ ಹಾಕೊಂಡ್ರು ಅಂದ್ರೆ ಒಳ್ಳೆ ಸಖತ್ತಾಗಿ ಮಿಂಚ್ತಾರ ಅಂತ. ಅದೇ ರೀತಿ ಈ ತರ ಮ್ಯಾಚ್ ಕೂಡ ಹೋಗಿದೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಒಂದು 4 ಏನೋ ಹೊಡೆದ್ರು. ಅದು ಗ್ಯಾಪ್ ಅಲ್ಲೇ ಹೋಯ್ತು ಗುರು. ಅದು ಯಾವ್ದೋ ಒಂದು ಪ್ಲೇಯರ್ ಬಿಟ್ರು, ನಂಗೆ ಅದು ಪ್ಲೇಯರ್ ನೇಮ್ ನೆನಪಾಗ್ತಾ ಇಲ್ಲ. ನೋಡ್ಕೊಂಡು ನಿಂತ್ಕೊಂಡವನ ಹತ್ಲೆ ಬಾಲ್ ಹೋಗ್ತಾ ಇದೆಯಾ, ಹೋಗ ಆ ಕಡೆ ಹೋಗೋ ಅಂತ ಆದ್ರೆ ಬಿಟ್ಟಂಗಾಯ್ತು ಮಾತ್ರ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ತುಂಬಾ ಕ್ಯಾಚ್ ಅನ್ನ ಕೂಡ ಬಿಟ್ಟಿದ್ದು. ನಮ್ಮಂದಿರ್ ಕೂಡ ಅಷ್ಟೇ ಒಂದ್ ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಕ್ಯಾಚ್ ಶ್ರೇಯಸ್ ಅಯ್ಯರ್ ಮತ್ತೆ ಯಾರ್ದೊಂದು ಶ್ರೇಯಸ್ ಅಯ್ಯರ್ ಕ್ಯಾಚ್ ಅನ್ನ ಕೂಡ ಹಿಡಿದ್ರಲ್ಲ, ಅದೊಂದು ಕ್ಯಾಚ್ ನಲ್ಲಿ ಪಿಕಪ್ ಮಾಡ್ಕೊಂಡಿದ್ದು. ಸೊ ಓವರ್ ಆಲ್ ಇವತ್ತಿನ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಡಿ. ಅದಾದ್ಮೇಲೆ ನಮ್ಮ ಪ್ರಿಡಿಕ್ಷನ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಹೋಗಿರುವಂತದ್ದು. ಇದೇ ರೀತಿ ಪ್ರಿಡಿಕ್ಷನ್ ಮತ್ತೆ IPL ಅಪ್ಡೇಟ್ಸ್ ನೋಡ್ತಾ ಇರ್ಬೇಕು ಅಂದ್ರೆ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮತ್ತೆ ಡೈಲಿ ಪ್ರಿಡಿಕ್ಷನ್ ಮತ್ತೆ ರಿವ್ಯೂ ವಿಡಿಯೋಸ್ ಗಳು ಬರ್ತೀನಿ ಇರುತ್ತೆ. ಆರಾಮಾಗಿ ಕುತ್ಕೊಂಡು ನೋಡ್ಕೋಬಹುದು, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ವಿಡಿಯೋಗೆ ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.